ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಒಂದು ರೀತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಿಎಂ ಕುಮಾರಸ್ವಾಮಿ ಮತ್ತು ಚೆಲುವರಾಯಸ್ವಾಮಿ ನಡುವೆ ಒಂದು ರೀತಿಯಲ್ಲಿ ಈಗ ಹಾವು ಮುಂಗುಸಿ ಆಟ ಆ ರೀತಿ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಭೇಟಿಯ ಬಳಿಕ ಚೆಲುವರಾಯಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಜೊತೆ ನಾನು ಮಾತನಾಡಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಇವರು ತೀರ್ಮಾನಕ್ಕೆ ಬರ್ತಾರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಒಪ್ಪೋದಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಇಲ್ಲಿ ಮೈತ್ರಿ ಕೂಡ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ನಿನ್ನೆ ಕೂಡ ಚೆಲುವರಾಯಸ್ವಾಮಿ ಮಾತನಾಡಿದ್ರು. ಇದನ್ನೇ ಈಗ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ನಮ್ಮ ಪಕ್ಷ ಸೀಮಿತವಾದಂಥ ಮೀಟಿಂಗ್. ಎಲ್ಲರೂ ಮೈತ್ರಿ ಸರ್ಕಾರದ ಮೀಟಿಂಗು ಅಂತ ಹಾಕೋತಾ ಇದ್ರಿ. ಮೈತ್ರಿ ಸರ್ಕಾರದ ಮೀಟಿಂಗ್ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೀಟಿಂಗು. ನಮ್ಮ ಪಕ್ಷದ ಅಧ್ಯಕ್ಷ ಆದಂಥ ಗೌರವಾನ್ವಿತರಾದಂಥ ದಿನೇಶ್ ಗುಂಡೂರಾವ್ ಅವರು, ನಮ್ಮೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯ 8 ಕ್ಷೇತ್ರದ ಡಿಪ್ಯೂಟೆಡ್ ಕ್ಯಾಂಡಿಡೇಟು XMLAಗಳು ಮುಖಂಡರನ್ನ ಕರೆದಿದ್ರು. ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಸಾಹೇಬರು ಸಹ ಅಧ್ಯಕ್ಷರು ನಮಗೆ ಪಕ್ಷದಿಂದ ಏನೆಲ್ಲ ಡಿಸ್ಕಷನ್ ಆಗಿದೆ ಇಲ್ಲಿವರೆಗೆ, ಏನು ಮುಂದೆ ಅನ್ನೋದ್ರ ಬಗ್ಗೆ ನಮಗೆಲ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಾವು ಸಹ ಸ್ಥಳೀಯವಾಗಿ ನಾವೆಲ್ಲರೂ ಈಗ ನಮ್ಮ ಮೇಲೆ ಪಕ್ಷ ಮತ್ತು ಆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಡಿಪೆಂಡ್ ಆಗಿದ್ದರೆ, ನಾವು ಸಹ ನಮ್ಮ ಹಿಂದೆ ಇರ್ತಕ್ಕಂಥ ಬೆನ್ನೆಲುಬಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರ ಜೊತೆನಲ್ಲಿ ಬೆನ್ನೆಲುಬಾಗಿರ್ತಕ್ಕಂಥವ್ರ ಜೊತೆ ಡಿಪೆಂಡ್ ಆಗಿದ್ದೀವಿ. ಅವರೆಲ್ಲರ ಜೊತೆ ಮಾತನಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀವಿ. ಮತ್ತೇನು ಸಭೆ ಮಾಡೋವಂಥ ಟೈಮೇ ಇಲ್ವಲ್ಲಪ್ಪ. ನಾಳೆಯಿಂದ ಶುರು ಮಾಡಿದ್ರೆ ಜಾಯಿಂಟ್ ಇದು ಹೋಗ್ತಾರೆ. ಭಾಳ ಇನ್ನಿರೋ 8-10 ದಿವಸ ಇಡೀ ರಾಜ್ಯದಲ್ಲಿ ಸುತ್ತಾಡಬೇಕಾಗತ್ತೆ. ನಾವು ಮತ್ತೆ ಮಂಡ್ಯದಕ್ಕೆ ಸಭೆ ಮಾಡ್ಕೊಂಡೇ ಕೂತ್ಕೋಬೇಕಾಗತ್ತಾ? ಈಗ ನಾವು ಹೇಳಿದ್ದೀವಿ, ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀವಿ ನಾವು. ಅದನ್ನು ದಯಮಾಡಿ ನಾನೇನೋ ಒಂಚೂರು ಜಾಸ್ತಿ ಮಾಡಿದ್ರೆ ನಿಮಗೂ ಬೇಜಾರಾಗುತ್ತೆ, ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊತೀರಿ. ಬೇಡ, ನನಗೆ ಸೂಕ್ಷ್ಮವಾಗಿ ಇಷ್ಟೇ ಹೇಳೋದು, ಈ ಮಂಡ್ಯ ವಿಚಾರದಲ್ಲಿ ಬಹುಶಃ ನಮ್ಮ ಸ್ನೇಹಿತರೇನಿದ್ದಾರೆ ಕುಮಾರಸ್ವಾಮಿಯವರು, ಅವರೇನೆ ಸೂಕ್ಷ್ಮವಾಗಿ ಹೇಳ್ಬೋದು. ಈ ಜಿಲ್ಲೆ ಒಂದನ್ನು ಸೈಲೆಂಟಾಗಿ ಬಿಟ್ಬಿಟ್ಟು ಜನರು ತೀರ್ಮಾನಕ್ಕೆ ಬಿಟ್ಬಿಡೋಣ, ಉಳಿದಂತೆ ನಾವೆಲ್ಲನೂ ಮೈತ್ರಿ ಸರ್ಕಾರದಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಅಂತ ನೆನ್ನೆ ಹೇಳಿದ್ದೆ ನಾನು ಮುಂದೆ ಬಂದವ್ರಿಗೆ. ಈ ವಾತಾವರಣ ಅಂಥ ಏನು ಕಾಂಟ್ರವರ್ಸಿಗೆ ಹೋಗಲ್ಲ. ನಮ್ಮ ಕಾರ್ಯಕರ್ತರು ಕೇಳ್ದಲ್ಲೇ ನಾವು ಸಹ ನಾಳೆ ಬೆಳಗ್ಗೆ ಎಲ್ಲನೂ ತೀರ್ಮಾನ ಅನೌನ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಅಧ್ಯಕ್ಷರು CLP ಲೀಡ್ರು ಏನು ಡೈರೆಕ್ಷನ್ ಕೊಡಬೇಕೋ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಕಾರ್ಯಕರ್ತರ ಜೊತೆ ಮಾತಾಡಿ ನಾವು ತೀರ್ಮಾನ ತಗೋತೀವಿ.